ಎಲ್ಲರಿಗೂ ನಮಸ್ಕಾರ. CK ಆಂಗ್ರಿ ಫುಡ್ಡಿ ಚಾನಲ್ಗೆ ಸ್ವಾಗತ. ಇದು ಬೇಸಿಗೆ ಆಗಿರೋದ್ರಿಂದ ಒಂದು ಟೊಮೊಟೊ ಸಂಡಿಗೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗಾಗಲೇ ಎಲ್ಲ ಥರ ಸಂಡಿಗೆ ಹಾಕಿದ್ದೀನಿ, ಒಂದ್ಸಲಿ ವಿಸಿಟ್ ಮಾಡಿ ಚಾನಲ್ನ ನೋಡಿ. ಈಗ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಈ ಬೇಸಿಗೆಯಲ್ಲಿ ಮಾಡ್ಕೊಳ್ಳಿ ಒಂದ್ಸಲಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಮಿಕ್ಸಿಗೆ ನಾನು 1 ಲೋಟ ರವೆ ತೊಗೊಂಡಿದ್ದೀನಿ. ಇದು ಬಾಂಬೆ ರವೆ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆನೇ ಯೂಸ್ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು, ತರಕಾರಿ ಇರಬಾರ್ದು, ಸಂಡಿಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ರವೆನ ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಳಿ. ಈಗ ಇನ್ನೊಂದು ಮಿಕ್ಸಿಗೆ ಸಣ್ಣ ಕಚ್ಚಿರೋ ಟೊಮೊಟೊ, ನಾನಿಲ್ಲಿ ಒಂದು 4-5 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ನೈಸಾಗಿ ಪೇಸ್ಟ್ ಮಾಡಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಬೇಕು. ನಾನಿಲ್ಲಿ 4 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಉಪ್ಪು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ 1 ಚಮಚ ಜೀರಿಗೆ, ಆಮೇಲೆ ಖಾರಕ್ಕೆ 1 ಚಮಚ ಖಾರದ ಪುಡಿ. ಇದು ಟೊಮೊಟೊ ಸಂಡಿಗೆ ಆಗಿರೋದ್ರಿಂದ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ನಿಮಗೆ ರೆಡ್ಡಾಗಿ ಕಾಣುತ್ತೆ ಸಂಡಿಗೆ, ಅದಕ್ಕೋಸ್ಕರ. ಈಗ ಇದಕ್ಕೆ ರುಬ್ಬಿರೋ ಅಂಥ ಟೊಮೊಟೊ ಪ್ಯೂರಿ ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ನೀರಲ್ಲಿ ಕುದಿಬೇಕು, ಟೊಮೊಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನೀರಲ್ಲಿ ಚೆನ್ನಾಗಿ ಕುದಿಸಿ. ನೋಡಿ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ ಇದೇ ಥರ ಕುದಿಸ್ಬೇಕು, ಟೊಮೊಟೊ ಹಸಿ ವಾಸನೆ ಇದ್ದರೆ ಚೆನ್ನಾಗಿರೋಲ್ಲ. ಈಗ ಇದಕ್ಕೆ ರುಬ್ಬಿರೋ ಅಂಥ ರವೆ ಮಿಕ್ಸ್ಚರ್ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಇದೇ ಥರ ನೀಟಾಗಿ ಮಗ್ಚ್ತಾನೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಗಂಟಾಗ್ಬಿಡುತ್ತೆ ಬುಡದಲ್ಲಿ. ಅದಕ್ಕೋಸ್ಕರ ಇದೇ ಥರ ಸೌಟನ್ನ ಮಿಕ್ಸ್ ಮಾಡ್ತಾನೆ ನೀವು ರವೆ ಹಾಕ್ಕೋಬೇಕು. ಈಗ ಇದು ನೋಡಿ ಚೆನ್ನಾಗಿ ಬೆಂದು ಗಟ್ಟಿ ಆಗಿದೆ. ನೋಡಿ ಇದೇ ಹದದಲ್ಲಿರಬೇಕು, ತುಂಬ ನೀರಿದ್ದರೆ ಸಂಡಿಗೆ ಚೆನ್ನಾಗಿ ಬರೋಲ್ಲ, ಒಡೆದೋಗ್ಬಿಡುತ್ತೆ. ನೋಡಿ ಈಗ ರೆಡಿಯಾಗಿದೆ. ಈಗ ಇದನ್ನು ಕವರ್ ಮೇಲೆ ಹಾಕ್ತಾ ಇದ್ದೀನಿ ಬಿಸಿಲಿಗೆ. ನೋಡಿ ಇದೇ ಸೈಜಲ್ಲೇ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ ಚಿಕ್ಕದಾಗೆ, ಆವಾಗ ನಿಮಗೆ ಕಮ್ಮಿ ಎಣ್ಣೆಯಲ್ಲಿ ಕರಿಬೋದು. ತುಂಬ ದೊಡ್ಡದಾಗಿ ನೀವು ಹಾಕ್ಕೊಂಡ್ರೆ ಎಣ್ಣೆ ಜಾಸ್ತಿ ಇಡಬೇಕಾಗುತ್ತೆ ಕರಿಯೋಕ್ಕೋಸ್ಕರ, ಅದಕ್ಕೋಸ್ಕರ. ನೋಡಿ ಎಷ್ಟು ರೆಡ್ಡಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ಈಗ ರೆಡಿಯಾಗಿದೆ, ನಾನು ಕವರ್ ಮೇಲೆ ಹಾಕ್ಕೊಂಡಿದ್ದೀನಿ. ಬಿಸಿಲಿಗೆ ಇದು ಒಂದು 4-5 ದಿನ ನಿಮಗೆ ಬಿಸಿಲಲ್ಲಿ ಒಣಗಬೇಕು. ಆಮೇಲೆ ಯಾವ ರೀತಿ ಬರುತ್ತೆ ಬಿಸಿಲಲ್ಲಿ ಒಣಗಿದ ಮೇಲೆ ಅಂತ ನಾನು ತೋರಿಸ್ತೀನಿ. ಇದು ಬೇಸಿಗೆ ಆಗಿರೋದ್ರಿಂದ ಒಂದ್ಸಲಿ ಹಾಕ್ಕೊಳ್ಳಿ ನೀವು. ನೋಡಿ ಈಗ 4-5 ದಿನ ಆಗಿದೆ, ಚೆನ್ನಾಗಿ ಒಣಗಿದೆ. ನೋಡಿ ಒಣಗಿದ ಮೇಲೆ ಈ ರೀತಿ ಬರುತ್ತೆ ಅದು. ನೋಡಿ ಈಗ ಫುಲ್ಲು ಒಣಗಿದೆ. ಈ ರೀತಿ ಒಣಗಿದ್ರೆ ನಿಮಗೆ ಒಂದು 2 ವರ್ಷ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಈಗ ಅದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಮೀಡಿಯಮ್ ಲೋ ಫ್ಲೇಮಲ್ಲೇ ಕರೀರಿ, ಉರಿ ಜಾಸ್ತಿ ಇದ್ದರೆ ಸಂಡಿಗೆ ಸೀದೋಗುತ್ತೆ, ಯಾಕಂದರೆ ನಾವು ರವೆ ಯೂಸ್ ಮಾಡಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೆಟೊ ಸಂಡಿಗೆ. ನೋಡಿ ಟೊಮೆಟೊ ಸಂಡಿಗೆ ಬೇಸಿಗೆ ಕಾಲಕ್ಕೆ ರೆಡಿಯಾಗಿದೆ. ಇದು ಬೇಸಿಗೆ ಆಗಿರೋದ್ರಿಂದ ನೀವು ಒಂದ್ಸಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಡ್ತೀರಾ. ಥ್ಯಾಂಕ್ ಯು.